ಬಾಸ್ ಸೀಸನ್ 12 ತುಂಬಾ ಹೈಪ್ ಕ್ರಿಯೇಟ್ ಮಾಡಿರೋದು ಸೊ ಹೌದು. ನೀವು ನೋಡ್ತಾ ಇದ್ರಾ ಹೇಗೆ ಅನಿಸ್ತದೆ ಅಂತ? ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಬಿಗಿನಿಂಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಗಿಲ್ಲಿಯವ್ರ ಕಾಮಿಡಿ, ಹಾಗೆ ರಕ್ಷಿತ್ ಅವರು ಟಾಂಟ್ ಕೊಡ್ತಿರೋದು. ಸೊ ಅಶ್ವಿನಿ ಅಂತೂ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರೂ ಓವರ್ ಆಲ್ ಇಟ್ಸ್ ಗುಡ್ ಎಂಟರ್ಟೈನಿಂಗ್ ಆಗಿದೆ. ಸೊ ನಿಮ್ಮ ದಿನಗಳೇನಾದ್ರು ನೆನಪಾಗ್ತಾ ಇತ್ತಾ ಇದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡ್ತಾ ನಾವಿದ್ರೆ ಹೇಗಿರೋದು ಅಂತ ಫೀಲ್ ಒಂದಷ್ಟು ಸರಿ ಅನಿಸುತ್ತೆ. ಖಂಡಿತ ಅನಿಸುತ್ತೆ. ಸೊ ನಾವಿರಬೇಕಾಗಿತ್ತು ಈ ಪ್ಲೇಸಲ್ಲಿ, ಈ ಟೈಮಲ್ಲಿ ನಾವಿರಬೇಕಾಗಿತ್ತು. ಅದು ಎಲ್ಲ ಕಂಡೀಷನ್ಸ್ಗೂ ಅದು ಹಾಗೇ ಆಗುತ್ತೆ. ಸೊ ಅನಿಸುತ್ತೆ. ಸೊ ಈ ಸರಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೆಟ್ ಕಂಟೆಸ್ಟೆಂಟು ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ಹಾಗೆ ರಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಅಶ್ವಿನಿ ಅವ್ರು ಮೊದಲು ಇರಿಟೇಟ್ ಅನಿಸ್ತಿತ್ತು, ಇವಾಗ ಅವ್ರ ಒಂದು ಯಾವತ್ತೂ ಅವರು ಧೈರ್ಯ ಕೆಡ್ತಾ ಇಲ್ಲ. ಅಂದರೆ ಲೈಕ್ ಶಿ ಈಸ್ ಟೇಕಿಂಗ್ ಹರ್ ಸ್ಟ್ಯಾಂಡ್. ಸೊ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಬಹಳ ಮುಖ್ಯವಾಗಿ ಅಂದ್ರೆ ಗಿಲ್ಲಿ ಅವ್ರ ಮೇಲೆ ಹೋಪ್ ಜಾಸ್ತಿ ಇದೆ ಈ ಸರಿ ಹ್ಮ್. ವಿನ್ನರ್ ಅವ್ರು ಆಗ್ಬೋದು ಅಂತ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಯಾಕಂದ್ರೆ ತುಂಬಾ ಹಳ್ಳಿ ಒಂದು ಪ್ರದೇಶದಿಂದ ಬಂದಂತ ಹುಡುಗ ಇವತ್ತು ಹೌದು ತುಂಬಾ ಜನಮೆಚ್ಚುಗೆಯನ್ನು ಗಳಿಸಿರೋದು. ಹೌದೌದು. ಗಿಲ್ಲಿ ಅವರ ಬೆಳವಣಿಗೆ ಮತ್ತೆ ಅವ್ರಿಗೆ ಪಾಸಿಟಿವ್. ಸೊ ಗಿಲ್ಲಿಯವ್ರ ಒಂದು ಅವ್ರ ಜೊತೆಗೆ ನಾನು ಸ್ಕಿಟ್ ಮಾಡಿದ್ದೆ. ಸೊ ಆ ಟೈಮಿಂದನೂ ಅವ್ರು ನಂಗೆ ಪರಿಚಯ ಝೀ ಟಿ ವಿಲಿ. ಸ್ಪಾಂಟೇನಿಯಸ್ ಆಗಿ ಅವ್ರು ಮಾತಾಡೋದಾಯಿತು. ಸುದೀಪ್ ಸರ್ ಕೇಳಿದ ತಕ್ಷಣ ಅವರು ಅದು ಲೆಟ್ರ್ ಓದೋದೆಲ್ಲ. ಸೊ ಅವನಲ್ಲಿ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಅವನಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ನಿಗೆಲ್ಲ ಕೆಪಬಿಲಿಟೀಸು ಇದೆ. ಹೊರಗಡೆ ಬಂದ ಮೇಲೂ ಅಷ್ಟೇ ಅವ್ರ ಒಂದು ಕರಿಯರ್ನ ಒಂದು ಬಿಲ್ಡ್ ಮಾಡೋದಾಯಿತು. ಸೊ ಹಳ್ಳಿ ಹುಡುಗರು ಬಂದು ಈ ಥರ ಮಾಡೋದ್ರಿಂದ ಜನಕ್ಕೆ ಅವರೊಂದು ಇನ್ಸ್ಪೈರಿಂಗ್ ಆಗ್ತಾರೆ. ಸೊ ಮುಂದೆ ಎಲ್ಲ ಥರನೂ ನಾವು ಬರ್ಬೋದು ಅನ್ನೋದೊಂದು ಹುಮ್ಮಸ್ಸು ಬರುತ್ತೆ. ಸೊ ಹಾಗೆ ಗಿಲ್ಲಿ ಗೆದ್ದರೆ ಚೆನ್ನಾಗಿರುತ್ತೆ, ಹಾಗೆ ರಕ್ಷಿತಾ ಕೂಡ. ನೀವು ನೋಡಿದಾಗ ಗಿಲ್ಲಿಲಿರುವಂತಹ ಪಾಸಿಟಿವ್ ವಿಚಾರಗಳು ಏನೇನು ನೀವು observe ಮಾಡಿದ್ರಿ? ಅದೇ ನಾನು ಇವಾಗಲೇ ಹೇಳಿದ್ನಲ್ಲ, ಲೈಕ್ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ಎಂಟರ್ಟೈನಿಂಗ್ ಆಗಿದ್ದಾರೆ. ಟಾಸ್ಕಲ್ಲೂ ಎಲ್ಲ ಕಡೆನೂ ಅವ್ರದ್ದು 100% ಕೊಟ್ಟೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಟ್ಯಾಲೆಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಬಿ ಇಲ್ಲಿ ತನಕ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಅವ್ರು ಕೆಲಸ ಮಾಡಿದ್ದು, ಜೊತೆಗೆ ಸೋಷಿಯಲ್ ಮೀಡಿಯಾದ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದ್ರಿಂದ ಬಿಗ್ ಬಾಸ್ ಮನೆಯನ್ನ ಬಹಳ ಬೇಗ ಅರ್ಥ ಮಾಡ್ಕೊಂಡಿದ್ರು. ಅದ್ರ ತಕ್ಕಂಗೆ ಸ್ಟ್ರಾಟಜಿ ಇಟ್ಕೊಂಡು ಆಡ್ತಾ ಇದ್ರು ಅಂತ ಅನಿಸ್ತಾ ಇದೆ. ಖಂಡಿತ ಅವ್ರು ಹೊರಗಡೆನೂ ಹಾಗೇ ಇದ್ದರು. ನಾವು ಸ್ಕಿಟ್ ಮಾಡಬೇಕಾದ್ರೂ ಅಷ್ಟೇ. ಈಗ ನಾನೊಂದು ಸತಿ ಏನೋ ಡೈಲಾಗ್ ಬಂದು ಟಕ್ ಅಂತ ಅವ್ರು ನನಗೆ ಬೇರೆ ಡೈಲಾಗ್ ಹೇಳಿ ಅದನ್ನು ಮರ್ಜ್ ಮಾಡೋದಾಯಿತು. ಸೊ ಅವ್ರಿಗೆಲ್ಲ ಆ ಟ್ಯಾಲೆಂಟ್ ಇದೆ. ಸೊ ಹಾಗೆ ಮೇಬಿ ಹಾಗಾದ್ರೆ ಈ ಸರಿ ವಿನ್ನರ್ ಗೆಲ್ಲಿನ ಆಗಬಹುದಾಗುತ್ತೆ. ಖಂಡಿತ ಎಲ್ಲ ಹೋಪ್ಸು ಇದೆ. ಎಲ್ಲ ಕರ್ನಾಟಕ ಜನತೆ ಕೂಡ ಇಷ್ಟಪಡ್ತಾ ಇದ್ದಾರೆ ಅವರ ಒಂದು ಆಟನ. ಸೊ ಗೆಲ್ಲೋ ಚಾನ್ಸ್ 200% ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಿಮ್ಮ ಒಂದು ಬೆಳವಣಿಗೆ ಅಂದರೆ ಬಿಗ್ ಬಾಸ್ನ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳು ಈಗ ಸಿನಿಮಾ ತನಕ ತಂದು ನಿಲ್ಲಿಸಿದೆ. ಸಾಕಷ್ಟು ಸಿನಿಮಾಗಳು ಬಿಸಿ ಇದ್ದೀರಿ. ಯಾವುದಾದ್ರು ಪ್ರಾಜೆಕ್ಟ್ ನಡೀತಾ ಇದೆ? ಸೊ ಬಿಗ್ ಬಾಸಿಂದ ಬಂದ ಮೇಲೆ ಲೈಕ್ ಜನ ಕೊಡೋ ಒಂದು ಪ್ರೀತಿ ಇದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ. ಸೊ ಒಂದು ಪ್ರೀತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನನಗೀಗ ಮೂವಿ ಚಾನ್ಸಸ್ಗಳು ತುಂಬ ಬರ್ತಾ ಇದೆ. ಕೌಂತೆ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಅಚ್ಚು ಸರ್ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶಿಖಂಡಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ. ಇವರು ಬಿಗ್ ಬಾಸ್ ತೆಲುಗು ಬಿಗ್ ಬಾಸಲ್ಲಿ ವಿನ್ ಆಗಿದ್ರಲ್ಲ ನಿಖಿಲ್ ಗೌಡ, ಅವ್ರ ಜೊತೆಗೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕರ್ನಾಟಕದಲ್ಲೂ ತುಂಬ ತಾರಾ ಬಳಗನೇ ಇದೆ ಆ ಮೂವಿಲಿ. ಇನ್ನೂ ಬೇರೆ ಮೂವೀಸು ಮಾಡ್ತಿದ್ದೀನಿ, ಅದು ಬಟ್ ರಿವೀಲ್ ಮಾಡೋಂಗಿಲ್ಲ. ಹಾಗೆ ಲೈಕ್ 1 by 1. ಸೊ ಒಂದು ಕ್ಯಾರೆಕ್ಟರ್ ಅಂದ ತಕ್ಷಣ ಒಂದು ಒಳ್ಳೆ ವೇಟೇಜ್ ಇರೋ ಪಾತ್ರ ಇದ್ದಾಗ ನಾನು ಯಾವತ್ತೂ ನನ್ನ ಒಂದು 100% ಕೊಟ್ಟೇ ಕೊಡ್ತೀನಿ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟು ಚೆನ್ನಾಗಿ ಹೋಗ್ತಾ ಇದೆ. ಮೇಬಿ ಕೌಂತೆಯದಲ್ಲಿ ತುಂಬಾ ಪ್ರಾಮಿನೆಂಟ್ ಇರುವಂತಹ ಪಾತ್ರ ನಿಮ್ದಾಗಿರುತ್ತೆ. ಹೌದು ಕೂಡ ಅಚ್ಯುತ್ ಅವ್ರ ಜೊತೆ ಇರುವಂಥದ್ದು ಹೌದು. ಕಾಂಬಿನೇಷನ್ ಒಂದಷ್ಟು ದಿನಗಳ ಕೆಲಸಗಳಾಗಿರುತ್ತೆ. ಹೇಗೆ ಅನಿಸುತ್ತೆ? ಆಲ್ಮೋಸ್ಟ್ ಮುಗ್ದಿದೆ ಮೂವಿ. ಡಬ್ಬಿಂಗ್ ಇವಾಗ ಬರ್ತಾ ಇದೆ. ಅದರಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂದು ಅದೇ ಇವಾಗ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಬರಬೇಕು ಅನ್ನೋದು ನನ್ನ ಆಸೆ. ಸೊ ಈ ಮೂವಿ ಮೂಲಕ ಜನಕ್ಕೊಂದು ಡಿಫ್ರೆಂಟ್ ನೀತನ್ನ ನೋಡೋಕ್ಕೆ ಕಾಣಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸೆ ಐತಿ ಈ ಥರದ ಒಂದು ಪಾತ್ರಗಳು ಮಾಡಬೇಕು ಅಂತ ಹೌದು ನಿಮಗೆ? ಖಂಡಿತ ಎಲ್ಲ ಆರ್ಟಿಸ್ಟ್ಗಳಿಗೂ ಅಷ್ಟೇ ಎಲ್ಲ ಥರದ ಪಾತ್ರಗಳು ಮಾಡಬೇಕಂತಿರುತ್ತೆ. ಬಟ್ ಪೊಲೀಸ್ ಪಾತ್ರ ಅಂದ ತಕ್ಷಣ ಅದಕ್ಕೆ ಲೈಕ್ ಸೂಟೇಬಲ್ ಆಗಿರೋರು ಮಾತ್ರ ಕಾಸ್ಟ್ ಮಾಡೋದು. ಸೊ ಹಾಗೆ ನನ್ನ ಕಾಸ್ಟ್ ಮಾಡಿದ್ದಾರೆ ಅಂದರೆ ಅದು ಲೈಕ್ ಸ್ಪೆಷಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.